ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ, ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ. ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ 10 ಸರಳ ಸಲಹೆಗಳು. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಜೀವನದಲ್ಲಿ ಯಶಸ್ಸು ಸಾಧಿಸಲು ವಿದ್ಯೆ, ಹಣ, ಅದೃಷ್ಟ ಇವೆಲ್ಲವೂ ಮುಖ್ಯ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇದ್ದರೆ ಕಷ್ಟದ ಕೆಲಸವೂ ಸುಲಭವೆನಿಸುತ್ತದೆ. ಆತ್ಮವಿಶ್ವಾಸ ಇಲ್ಲದಿದ್ದರೆ ಸುಲಭದ ಕೆಲಸವು ಕಷ್ಟವಾಗುತ್ತದೆ. ಹಾಗಾದರೆ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು? 1. ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ಬಹಳ ಜನರಿಗೆ ತಮ್ಮ ಬಗ್ಗೆ ತಮಗೆ ಒಳ್ಳೆಯ ಅಭಿಪ್ರಾಯ ಇರುವುದಿಲ್ಲ. ನಾನು ಸುಂದರವಾಗಿಲ್ಲ, ನಾನು ಬುದ್ಧಿವಂತನಲ್ಲ, ನನಗೆ ಏನೂ ಬರುವುದಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ನೆನಪಿಡಿ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷತೆ ಇದೆ. ನಿಮ್ಮಲ್ಲೂ ಒಳ್ಳೆಯ ಗುಣಗಳಿವೆ. ಮೊದಲು ನಿಮ್ಮ ಒಳ್ಳೆಯ ಗುಣಗಳನ್ನು ಗುರುತಿಸಿ ನಿಮ್ಮನ್ನು ನೀವು ಗೌರವಿಸಿದಾಗ ಮಾತ್ರ ಇತರರು ನಿಮ್ಮನ್ನು ಗೌರವಿಸುತ್ತಾರೆ. 2. ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರ ಜೀವನ ತುಂಬ ಚೆನ್ನಾಗಿ ಕಾಣುತ್ತದೆ. ಅದನ್ನು ನೋಡಿ ಕೆಲವರು ತಮ್ಮ ಜೀವನವನ್ನು ಕೀಳಾಗಿ ಕಾಣುತ್ತಾರೆ. ಆದರೆ ನಮಗೆ ಕಾಣುವುದು ಅವರ ಜೀವನದ ಒಂದು ಭಾಗ ಮಾತ್ರ. ಅವರ ಕಷ್ಟಗಳು ನಮಗೆ ಕಾಣುವುದಿಲ್ಲ. ಆದ್ದರಿಂದ ಯಾರ ಜೊತೆಗೂ ನಿಮ್ಮನ್ನು ನೀವು ಹೋಲಿಸಿಕೊಳ್ಳಬೇಡಿ. ನೀವು ನಿನ್ನೆ ಇದ್ದಕ್ಕಿಂತ ಇಂದು ಒಂದು ಹೆಜ್ಜೆ ಮುಂದೆ ಬಂದಿದ್ದರೆ ಅದೇ ದೊಡ್ಡ ಗೆಲುವು. 3. ಸಣ್ಣ ಗುರಿಗಳನ್ನು ಇಟ್ಟು ಸಾಧಿಸಿ. ಒಂದೇ ದಿನದಲ್ಲಿ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ಉದಾಹರಣೆಗೆ, ದಿನಕ್ಕೆ 10 ನಿಮಿಷ ಪುಸ್ತಕ ಓದುವುದು, 20 ನಿಮಿಷ ನಡೆಯುವುದು, ಒಂದು ಹೊಸ ವಿಷಯ ಕಲಿಯುವುದು, ಇಂತಹ ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ. ಪ್ರತಿದಿನ ಒಂದು ಗುರಿ ಪೂರ್ಣ ಮಾಡಿದಾಗ ಮನಸ್ಸಿಗೆ ಸಂತೋಷವಾಗುತ್ತದೆ. ನನಗೆ ಆಗುತ್ತದೆ ಎಂಬ ನಂಬಿಕೆ ನಿಧಾನವಾಗಿ ಬೆಳೆಯುತ್ತದೆ. 4. ತಪ್ಪುಗಳನ್ನು ನೋಡಿ ಹೆದರಬೇಡಿ. ತಪ್ಪು ಮಾಡುವುದು ಸಹಜ. ನಡೆಯಲು ಕಲಿಯುವ ಮಗು ಕೂಡ ಎಷ್ಟೋ ಬಾರಿ ಬೀಳುತ್ತದೆ. ಆದರೆ ಅದು ಮತ್ತೆ ಎದ್ದು ನಡೆಯಲು ಪ್ರಯತ್ನಿಸುತ್ತದೆ. ಅದೇ ರೀತಿ ಜೀವನದಲ್ಲಿಯೂ ತಪ್ಪುಗಳು ಆಗುತ್ತವೆ. ತಪ್ಪಿನಿಂದ ಪಾಠ ಕಲಿತರೆ ಅದು ಸೋಲಲ್ಲ, ಅನುಭವವಾಗುತ್ತದೆ. 5. ನಕಾರಾತ್ಮಕ ಮಾತುಗಳಿಂದ ದೂರವಿರಿ. ಕೆಲವರು ಯಾವಾಗಲೂ ನಿನಗೆ ಆಗುವುದಿಲ್ಲ, ನೀನು ಏನೂ ಮಾಡಲಾರೆ ಎಂದು ಹೇಳುತ್ತಿರುತ್ತಾರೆ. ಇಂತಹ ಮಾತುಗಳನ್ನು ಹೆಚ್ಚು ಕೇಳುತ್ತಾ ಇದ್ದರೆ ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮ್ಮನ್ನು ಪ್ರೋತ್ಸಾಹಿಸುವ ಜನರ ಜೊತೆ ಇರಿ. ನಿಮ್ಮ ಕನಸುಗಳನ್ನು ನಂಬುವವರ ಜೊತೆ ಮಾತನಾಡಿ. 6. ಪ್ರತಿದಿನ ಹೊಸದನ್ನು ಕಲಿಯಿರಿ. ಹೊಸ ವಿಷಯ ಕಲಿತಂತೆ ನಮ್ಮ ಜ್ಞಾನ ಹೆಚ್ಚುತ್ತದೆ. ಜ್ಞಾನ ಹೆಚ್ಚಾದಂತೆ ಭಯ ಕಡಿಮೆಯಾಗುತ್ತದೆ. ಪ್ರತಿದಿನ ಒಂದು ಒಳ್ಳೆಯ ಪುಸ್ತಕದ ಒಂದು ಪುಟ ಓದಿ, ಹೊಸ ಕೌಶಲ್ಯ ಕಲಿಯಿರಿ ಅಥವಾ ಒಳ್ಳೆಯ ಮಾಹಿತಿಯ ವಿಡಿಯೋ ನೋಡಿ. ಕಲಿಯುವ ಅಭ್ಯಾಸವೇ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 7. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನಮ್ಮ ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಚುರುಕಾಗಿರುತ್ತದೆ. ಸಾಕಷ್ಟು ನಿದ್ರೆ ಮಾಡಿ, ಒಳ್ಳೆಯ ಆಹಾರ ಸೇವಿಸಿ, ಪ್ರತಿದಿನ ಸ್ವಲ್ಪ ನಡೆಯಿರಿ ಅಥವಾ ವ್ಯಾಯಾಮ ಮಾಡಿ. ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಆಲೋಚನೆಯು ಧನಾತ್ಮಕವಾಗಿರುತ್ತದೆ. 8. ನಿಮ್ಮ ಯಶಸ್ಸುಗಳನ್ನು ನೆನಪಿಸಿಕೊಳ್ಳಿ. ಕೆಲವರಿಗೆ ತಾವು ಮಾಡಿದ ಒಳ್ಳೆಯ ಕೆಲಸಗಳು ನೆನಪೇ ಇರುವುದಿಲ್ಲ. ನೀವು ಪರೀಕ್ಷೆಯಲ್ಲಿ ಪಡೆದ ಒಳ್ಳೆಯ ಅಂಕ, ಕೆಲಸದಲ್ಲಿ ಸಿಕ್ಕ ಮೆಚ್ಚುಗೆ, ಯಾರಿಗಾದರೂ ಮಾಡಿದ ಸಹಾಯ, ಕಲಿತ ಹೊಸ ವಿಷಯ ಇವೆಲ್ಲವೂ ನಿಮ್ಮ ಸಾಧನೆಗಳೇ. ಇವುಗಳನ್ನು ಒಂದು ಪುಸ್ತಕದಲ್ಲಿ ಬರೆದುಕೊಳ್ಳಿ. ಮನಸ್ಸು ಕುಗ್ಗಿದಾಗ ಅದನ್ನು ಓದಿದರೆ ಮತ್ತೆ ಧೈರ್ಯ ಬರುತ್ತದೆ. 9. ಆತ್ಮವಿಶ್ವಾಸದಿಂದ ಮಾತನಾಡುವ ಅಭ್ಯಾಸ ಮಾಡಿ.
ತುಂಬ ನಿಧಾನವಾಗಿ ಅಥವಾ ಭಯದಿಂದ ಮಾತನಾಡಿದರೆ ಜನರು ನಮ್ಮ ಮಾತಿಗೆ ಅಷ್ಟು ಗಮನ ಕೊಡದಿರಬಹುದು. ಆದ್ದರಿಂದ ಸ್ಪಷ್ಟವಾಗಿ ಮಾತನಾಡಿ. ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿ ಮಾತನಾಡುವ ಅಭ್ಯಾಸ ಮಾಡಿ. ಮೊದಲಿಗೆ ಮನೆಯವರ ಜೊತೆ ಅಭ್ಯಾಸ ಮಾಡಿ, ನಂತರ ಸ್ನೇಹಿತರ ಜೊತೆ, ನಂತರ ಹೊಸ ಜನರ ಜೊತೆ ಮಾತನಾಡಿ. ಅಭ್ಯಾಸದಿಂದ ಭಯ ಕಡಿಮೆಯಾಗುತ್ತದೆ. 10. ಪ್ರತಿದಿನ ನಿಮ್ಮ ಮನಸ್ಸಿಗೆ ಒಳ್ಳೆಯ ಮಾತು ಹೇಳಿ. ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯ ಮುಂದೆ ನಿಂತು ಹೀಗೆ ಹೇಳಿ: ನಾನು ಒಳ್ಳೆಯ ವ್ಯಕ್ತಿ, ನಾನು ಪ್ರತಿದಿನ ಉತ್ತಮವಾಗುತ್ತಿದ್ದೇನೆ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಾನು ನನ್ನ ಗುರಿಯನ್ನು ಖಂಡಿತ ಸಾಧಿಸುತ್ತೇನೆ. ಇಂತಹ ಮಾತುಗಳನ್ನು ಪ್ರತಿದಿನ ಹೇಳಿದರೆ ಮನಸ್ಸು ನಿಧಾನವಾಗಿ ಅದನ್ನು ಒಪ್ಪಿಕೊಳ್ಳುತ್ತದೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಆತ್ಮವಿಶ್ವಾಸ ಒಂದು ದಿನದಲ್ಲಿ ಬರುವುದಿಲ್ಲ. ಅದು ಪ್ರತಿದಿನ ನಾವು ಮಾಡುವ ಒಳ್ಳೆಯ ಅಭ್ಯಾಸಗಳಿಂದ ನಿಧಾನವಾಗಿ ಬೆಳೆಯುತ್ತದೆ. ಎಂದು ಹೇಳಿದ ಈ 10 ಸಲಹೆಗಳಲ್ಲಿ ಒಂದನ್ನಾದರೂ ಇಂದಿನಿಂದಲೇ ಆರಂಭಿಸಿ. ಕೆಲವೇ ದಿನಗಳಲ್ಲಿ ನಿಮ್ಮ ಆಲೋಚನೆ, ಮಾತು ಮತ್ತು ವರ್ತನೆಯಲ್ಲಿ ಒಳ್ಳೆಯ ಬದಲಾವಣೆ ಕಾಣಲು ಆರಂಭಿಸುತ್ತೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಿಮ್ಮ ಆತ್ಮೀಯರಿಗೂ ಹಂಚಿಕೊಳ್ಳಿ. ಇಂತಹ ಆರೋಗ್ಯ, ಸೌಂದರ್ಯ ಮತ್ತು ಪ್ರೇರಣಾದಾಯಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಅನುಸರಿಸಿ. ಧನ್ಯವಾದಗಳು.